Hello everyone, welcome to ಸನ್ಮಾರ್ಗ ಕ್ಲಾಸಸ್. ನೇರ ಮತ್ತು ವಿಲೋಮ ಅನುಪಾತಗಳು ಅಧ್ಯಾಯದ 29ನೇ ಪ್ರಶ್ನೆಯನ್ನ ಗಮನಿಸಿ. ನಿರ್ದಿಷ್ಟ ದ್ರವ್ಯರಾಶಿಯ ಗಾಳಿಗೆ ಗಾತ್ರವು ಅದರ ಮೇಲೆ ಹಾಕುವ ಒತ್ತಡಕ್ಕೆ ವಿಲೋಮ ಅನುಪಾತದಲ್ಲಿ ಇರುತ್ತದೆ. ಗಾಳಿಯ ಮೇಲಿನ ಒತ್ತಡವು 100 ಪಾಸ್ಕಲ್ ಇದ್ದಾಗ ಅದರ ಗಾತ್ರವು 8 ಲೀಟರ್ಗಳು. ಈ ಗಾಳಿಯ ಮೇಲಿನ ಒತ್ತಡ 200 ಪಾಸ್ಕಲ್ ಇದ್ದಾಗ ಅದರ ಗಾತ್ರವನ್ನ ಕಂಡುಹಿಡಿಯಿರಿ. ಇಲ್ಲಿ ಈ ಪ್ರಶ್ನೆಯನ್ನ ಗಮನಿಸಿದ್ರೆ ಇಲ್ಲಿ ಒತ್ತಡ ಏನಾಗಿದೆ, ಒತ್ತಡದ ಗಾತ್ರಕ್ಕೆ ವಿಲೋಮ ಅನುಪಾತದಲ್ಲಿ ಇರುತ್ತೆ ಅಲ್ವಾ. ಇಲ್ಲಿ ಏನ್ ಹೇಳತ್ತೆ, ಅನಿಲದ ತಾಪಮಾನ ಸ್ಥಿರವಾಗಿದ್ದಾಗ ಅದರ ಒತ್ತಡವು ಏನಾಗುತ್ತೆ ಹೇಳಿ, ಗಾತ್ರಕ್ಕೆ ವಿಲೋಮ ಅನುಪಾತದಲ್ಲಿ ಇರುತ್ತೆ. ಪಿ ಏನಾಯ್ತು, ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು 1/v. ಇಲ್ಲಿ ಕೊಟ್ಟಿರುವಂತಹ ಮಾಹಿತಿಯನ್ನ ಗಮನಿಸಿದ್ರೆ ಆರಂಭಿಕ ಒತ್ತಡ, ಓಕೆ. ಇಲ್ಲಿ ಸೂತ್ರ ಏನ್ ಹೇಳಿ, P1 V1 ಈಸ್ ಈಕ್ವಲ್ ಟು P2 V2 ವಿಲೋಮ ಅನುಪಾತ. ಇಲ್ಲಿ ಆರಂಭಿಕ ಒತ್ತಡ ಏನಿದೆ P1 100 ಪಾಸ್ಕಲ್ ಇದೆ. ಆರಂಭಿಕ ಗಾತ್ರ ಏನು, 8 ಲೀಟರ್. ನೆಕ್ಸ್ಟ್ ಅಂತಿಮ ಒತ್ತಡ ಎಷ್ಟು, P2 ಈಸ್ ಈಕ್ವಲ್ ಟು 200 ಪಾಸ್ಕಲ್ ಇದ್ದಾಗ ಇದರ ಗಾತ್ರ ಅಂದ್ರೆ ವಾಲ್ಯೂಮ್ ಅನ್ನ ಫೈಂಡ್ ಔಟ್ ಮಾಡ್ಬೇಕು ನಾವು. ಇಲ್ಲಿ ವಿಲೋಮ ಅನುಪಾತದ ಸೂತ್ರ P1 V1 ಈಸ್ ಈಕ್ವಲ್ ಟು P2 ಇಂಟು V2. ಬೆಲೆಯನ್ನ ಆದೇಶಿಸಿದಾಗ 100 ಗುಣಿಸು 8 ಈಸ್ ಈಕ್ವಲ್ ಟು 200 ಗುಣಿಸು P2. ಈಗ ಇದನ್ನ ಸಿಂಪ್ಲಿಫೈ ಮಾಡಿ V2 ಈಸ್ ಈಕ್ವಲ್ ಟು 100 ಗುಣಿಸು 8 ಡಿವೈಡೆಡ್ ಬೈ 200. 0 0 ಕ್ಯಾನ್ಸಲ್ ಆಗುತ್ತೆ. 2 1 2 2 4 8. ಓಕೆ. ಹಾಗಾದ್ರೆ ಇಲ್ಲಿ V2 ಈಸ್ ಈಕ್ವಲ್ ಟು ಎಷ್ಟು ಬಂದಿದೆ ಹೇಳಿ, 4 ಲೀಟರ್. ಓಕೆ. ಅಂದ್ರೆ ಏನಾಯ್ತು, ಗಾಳಿಯ ಮೇಲಿನ ಒತ್ತಡವನ್ನ 200 ಪಾಸ್ಕಲ್ಗೆ ಹೆಚ್ಚಿಸಿದಾಗ ಅದರ ಗಾತ್ರವು ಏನಾಗುತ್ತೆ ಹೇಳಿ, 4 ಆಗತ್ತೆ. ಓಕೆ. ಇಲ್ಲಿ ಗಾಳಿಯ ಮೇಲಿನ ಒತ್ತಡ 100 ಪಾಸ್ಕಲ್ ಇದ್ದಾಗ ಅದರ ಗಾತ್ರ ಏನಾಗಿತ್ತು, 8 ಲೀಟರ್ಗಳಾಗಿತ್ತು. ಇಲ್ಲಿ ಗಾಳಿಯ ಮೇಲಿನ ಒತ್ತಡ 200 ಪಾಸ್ಕಲ್ ಇದ್ದಾಗ ಅದರ ಗಾತ್ರ ಏನಾಗತ್ತೆ ಹೇಳಿ, 4 ಆಗತ್ತೆ, 4 ಲೀಟರ್ ಆಗಿದೆ. ಓಕೆ, ಥ್ಯಾಂಕ್ ಯು.